ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 2 ಅಧ್ಯಾಯ 20 ಮೈತ್ರೇಯ ವಿದುರ ಸಂವಾದ. ಇದರಿಂದ 8ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 8. ಸೂತ ಉವಾಚ ಹರೇರ್ಧೃತ ಕ್ರೋಡತನೋ ಸ್ವಮಾಯಯ ನಿಶಮ್ಯ ಗೋರುದ್ಧರಣಂ ರಸಾತಲಾತ್ ಲೀಲಾಂ ಹಿರಣ್ಯಾಕ್ಷಮವಜ್ಞಯ ಹತಂ ಸಂಜಾತ ಹರ್ಷೋ ಮುನಿಮಾಹ ಭಾರತಃ. ಅನುವಾದ. ಸೂತ ಮುನಿಗಳು ಮುಂದುವರಿಸಿದರು. ಭರತ ವಂಶಜನಾದ ವಿದುರನು ಭಗವಂತನ ಕಥೆಯನ್ನು ಕೇಳಿ ತುಂಬಾ ಸಂತೋಷಪಟ್ಟನು. ಭಗವಂತನು ತನ್ನ ದಿವ್ಯ ಶಕ್ತಿಯಿಂದ ವರಾಹ ರೂಪವನ್ನು ತಾಳಿ ನಿರ್ದಾಕ್ಷಿಣ್ಯವಾಗಿ ಅಸುರ ಹಿರಣ್ಯಾಕ್ಷನನ್ನು ಕೊಂದು ಸಮುದ್ರ ತಳದಿಂದ ಭೂಮಿಯನ್ನು ಮೇಲೆತ್ತಿ ತಂದ ಲೀಲೆಯನ್ನು ಹಾಗೆ ನಿರ್ವಹಿಸಿ ತೋರಿಸಿದನು. ಅನಂತರ ವಿದುರನು ಋಷಿಗಳಿಗೆ ಮುಂದಿನಂತೆ ಹೇಳಿದನು. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ, ಮುನಿಗಳು ಹೇಳ್ತಾರೆ, ಸೂತ ಮುನಿಗಳೇ, ನಿಮಗೆ ಒಳ್ಳೆ ಅದೃಷ್ಟ ಕೂಡು ಬರಲಿ. ಔದಾರ್ಯದಿಂದ ಕೂಡಿರುವಂಥ ಮತ್ತೆ ಸ್ತುತ್ಯರ್ಹವಾದಂತಹ ಅಂದರೆ ಸ್ತುತಿಸೋದಕ್ಕೆ ಅರ್ಹವಾದಂತಹ ಭಗವಂತನ ಕಾರ್ಯ ಚಟುವಟಿಕೆಗಳನ್ನು ಕುರಿತು ದಯವಿಟ್ಟು ನೀವು ಹೇಳಿ. ಭಗವಂತನ ಮಧುರ ಲೀಲೆಗಳನ್ನು ಕೇಳಿ ತಿಳ್ಕೊಳ್ಳೋದ್ರಿಂದ ಯಾವ ಬಗೆಯ ಭಕ್ತ ಸಂತೃಪ್ತಿ ಹೊಂದುತ್ತಾನೆ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಆಮೇಲೆ ರೋಮಹರ್ಷಣನ ಮಗನಾದಂತಹ ಸೂತ ಮುನಿಗಳೇನು ಮಾಡ್ತಾರೆ, ಭಗವಂತನ ದಿವ್ಯ ಲೀಲೆಗಳಲ್ಲಿ ಮನಸ್ಸನ್ನು ಮಗ್ನಗೊಳಿಸ್ತಾರೆ. ನೈಮಿಷಾರಣ್ಯದ ಮಹರ್ಷಿಗಳು ಕೇಳಿದ್ದಕ್ಕೋಸ್ಕರ ಅವರು ಈಗ ಹೇಳ್ತಾರೆ, ಈಗ ನಾನು ಹೇಳೋದನ್ನ ನೀವು ದಯವಿಟ್ಟು ಕೇಳಿ ಅಂತಂದ್ಬಿಟ್ಟು ಸೂತ ಮುನಿಗಳು ಈಗ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇಲ್ಲಿ ಮುಂದುವರೆದು ಈ ಶ್ಲೋಕದಲ್ಲಿ ಸೂತ ಮುನಿಗಳು ಮುಂದುವರಿಸಿ ಹೇಳ್ತಾರೆ, ಭರತ ವಂಶಜನಾದಂತಹ ವಿದುರ ಭಗವಂತನ ಕಥೆಯನ್ನ ಕೇಳಿ ತುಂಬ ಸಂತೋಷ ಪಡ್ತಾನೆ. ಭಗವಂತ ಏನು ಮಾಡ್ತಾನೆ, ತನ್ನ ದಿವ್ಯ ಶಕ್ತಿಯಿಂದ ವರಾಹ ರೂಪವನ್ನು ತಾಳಿ ನಿರ್ದಾಕ್ಷಿಣ್ಯವಾಗಿ ಅಸುರ ಹಿರಣ್ಯಾಕ್ಷನನ್ನ ಕೊಂದು ಸಮುದ್ರ ತಳದಿಂದ ಭೂಮಿಯನ್ನ ಮೇಲೆತ್ತಿ ತಂದ ಲೀಲೆಯನ್ನ ಹೇಗೆ ನಡೆದಿತ್ತೋ ಅದನ್ನು ಹಾಗೆ ನಿರ್ವಹಿಸಿ ತೋರಿಸ್ತಾನೆ. ಆಮೇಲೆ ವಿದುರ ಋಷಿಗಳಿಗೆ ಮುಂದುವರೆದು ಈ ರೀತಿ ಹೇಳ್ತಾನೆ. ಏನು ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಈಗ ಭಾವಾರ್ಥದಲ್ಲಿ ಗುರುಗಳು ಈ ವಿಷಯದ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತನು ಸ್ವಂತ ಶಕ್ತಿಯಿಂದ ವರಾಹ ರೂಪವನ್ನು ಧರಿಸಿದನು ಎಂದು ಇಲ್ಲಿ ಹೇಳಿದೆ. ಅವನು ಧರಿಸಿದ ರೂಪವು ವಾಸ್ತವವಾಗಿ ಬದ್ಧಾತ್ಮ ರೂಪಿಯದಲ್ಲ. ಭೌತ ನಿಯಮಗಳ ಮೇಲಧಿಕಾರಿಗಳು ಬದ್ಧಾತ್ಮನಿಗೆ ಒಂದು ನಿರ್ದಿಷ್ಟ ಶಾರೀರಿಕ ರೂಪವನ್ನು ಧರಿಸುವಂತೆ ಒತ್ತಾಯಿಸಿದಾಗ ಅವನು ಅದನ್ನು ಒಪ್ಪಿಕೊಳ್ಳಬೇಕಾಗುತ್ತದೆ. ಆದರೆ ಇಲ್ಲಿ ಬಹಿರಂಗ ಶಕ್ತಿಯೊಂದು ಭಗವಂತನನ್ನು ವರಾಹ ರೂಪವನ್ನು ಧರಿಸು ಎಂದು ಒತ್ತಾಯ ಮಾಡಲಿಲ್ಲವೆಂದು ಹೇಳಿದೆ. ಭಗವದ್ಗೀತೆಯಲ್ಲಿ ಈ ಸಂಗತಿ ದೃಢಪಟ್ಟಿದೆ. ನೋಡಿ, ಭಗವಂತ ವರಾಹ ರೂಪವನ್ನು ಧರಿಸಿದನಲ್ಲ, ಅದು ತನ್ನ ಸ್ವಂತ ಶಕ್ತಿಯಿಂದ ಅವನಿಗಿಷ್ಟ ಬಂತು, ತಾನು ಧರಿಸ್ಬೇಕು ಅಂತ ಅನ್ನಿಸ್ತು, ಧರಿಸ್ದ. ಆಯ್ತಾ? ಅವನು ಧರಿಸದಂಥ ಆ ಒಂದು ರೂಪ ಇದೆಯಲ್ಲ, ಅದು ಬದ್ಧಾತ್ಮ ರೂಪಿಯ ಒಂದು ರೂಪವಲ್ಲ. ಈಗ ನಾವು ಏನು ಮಾಡ್ತೀವಿ, ನಮ್ಮಂಥ ಬದ್ಧಾತ್ಮರಿಗೆ ಏನಾಗುತ್ತೆ ಅಂದರೆ, ಭೌತ ನಿಯಮಗಳ ಮೇಲಧಿಕಾರಿಗಳು ಅಂದರೆ ಈ ಒಂದು ಪ್ರಪಂಚವನ್ನು ನೋಡ್ಕೊಳ್ಳುವಂಥವ್ರು ಇರ್ತಾರಲ್ಲ, ಆ ಒಬ್ಬ ಮೇಲಾಧಿಕಾರಿಗಳು ಒಬ್ಬ ಬದ್ಧಾತ್ಮನಿಗೆ ಒಂದು ನಿರ್ದಿಷ್ಟವಾದಂತಹ ಶಾರೀರಿಕ ರೂಪವನ್ನು ನೀನು ಧರಿಸ್ಕೋ ಅಂತ ಹೇಳಿದಾಗ, ಒತ್ತಾಯ ಮಾಡಿದಾಗ ಆ ಬದ್ಧಾತ್ಮ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ. ಈಗ ನಾನು ಈ ಜನ್ಮದಲ್ಲಿ ಒಳ್ಳೇದು ಮಾಡ್ತೀನೋ ಕೆಟ್ಟದ್ದು ಮಾಡ್ತೀನೋ ಗೊತ್ತಿಲ್ಲ, ನಾನು ಮಾಡಿದಂಥ ಕೆಲಸಕ್ಕೆ ತಕ್ಕಂಗೆ ನನ್ನನ್ನು ನೋಡ್ಕೊಳ್ಳುವಂತಹ ನನ್ನನ್ನು ನೋಡ್ಕೊಳ್ಳುವಂಥವ್ರು ಅಂದರೆ ಈ ಭೌತ ನಿಯಮಗಳನ್ನು ನೋಡ್ಕೊಳ್ಳುವಂಥ ಮೇಲಧಿಕಾರಿಗಳು ಯಾರೇ ಆಗಿರ್ಬೋದು, ಅವರು ನನಗೆ ಈ ಶರೀರವನ್ನು ಕೊಟ್ಟು ನೀನು ಇದನ್ನು ಧರಿಸ್ಕೊಳ್ಳೇಬೇಕು ಅಂತಂದಾಗ ನಾನು ಒಪ್ಕೊಳ್ಳೇಬೇಕಾಗತ್ತೆ. ಅಲ್ಲಿ ನನಗಾಗಲ್ಲ ಹಾಗೆ ಹೀಗೆ ಅಂತ ಏನು ಹೇಳಂಗಿಲ್ಲ. ಆದರೆ ಇಲ್ಲಿ ವರಾಹ ರೂಪವನ್ನು ಬಹಿರಂಗ ಶಕ್ತಿ ಒಂದು ಭಗವಂತನನ್ನು ನೀನು ಇದನ್ನು ಧರಿಸ್ಕೊ ಅಂತ ಒತ್ತಾಯ ಮಾಡಲಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಭಗವದ್ಗೀತೆಯಲ್ಲೂ ಕೂಡ ಈ ಒಂದು ವಿಷಯ ದೃಢಪಟ್ಟಿದೆ. ಭಗವಂತನು ಈ ಲೋಕದಲ್ಲಿ ಅವತರಿಸಿದಾಗ ಅವನು ತನ್ನ ಅಂತರಂಗ ಶಕ್ತಿಯಿಂದ ಒಂದು ರೂಪವನ್ನು ತಾಳುತ್ತಾನೆ. ಆದ್ದರಿಂದ ಭಗವಂತನು ಧರಿಸಿದ ರೂಪವು ಎಂದಿಗೂ ಬಹಿರಂಗ ಶಕ್ತಿಯಾಗಿರಲು ಸಾಧ್ಯವಿಲ್ಲ. ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ,
ಭಗವಂತ ಈ ಲೋಕಕ್ಕೆ ಏನಾದರೂ ಒಂದು ಅವತಾರ ತಗೊಂಡು ಬಂದಾಗ ಅವನು ಈ ಬಹಿರಂಗ ಶಕ್ತಿಯಿಂದ ಅವತಾರವನ್ನು ತಗೊಳ್ಳೋದಿಲ್ಲ. ಅವನು ಅಂತರಂಗ ಶಕ್ತಿ ಇದೆ, ಅವನದೇ ಆದಂಥ ಒಂದು ಅಂತರಂಗ ಶಕ್ತಿ, ಅದರಿಂದ ಒಂದು ರೂಪವನ್ನು ತಗೊಳ್ತಾನೆ. ಅದಕ್ಕೆ ಭಗವಂತ ಧರಿಸ್ಕೊಂಡಿರುವಂಥ ರೂಪ ಯಾವತ್ತಿಗೂ ಬಹಿರಂಗ ಶಕ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಅದು ಅಂತರಂಗ ಶಕ್ತಿಯಿಂದನೇ ಆಗುವಂಥದ್ದು. ಬ್ರಹ್ಮನ್ ಪರಮಾತ್ಮನು ರೂಪಧಾರಣೆ ಮಾಡುವಾಗ ಅವನು ತನ್ನ ರೂಪವನ್ನು ಮಾಯೆಯಿಂದ ಸ್ವೀಕರಿಸಿದ್ದಾನೆ ಎಂದು ಮಾಯಾವಾದಿಗಳು ಹೇಳುವುದನ್ನು ಒಪ್ಪಿಕೊಳ್ಳಲಾಗುವುದಿಲ್ಲ. ಏಕೆಂದರೆ ಮಾಯೆಯು ಬದ್ಧಾತ್ಮರಿಗಿಂತ ಮೇಲ್ಪಟ್ಟವಳಾಗಿದ್ದರೂ ಅವಳು ದೇವೋತ್ತಮ ಪರಮಪುರುಷನಿಗೆ ಮೇಲಧಿಕಾರಿ ಅಲ್ಲ. ಅಂದರೆ ಇಲ್ಲಿ ಕೆಲವರು ಮಾಯಾವಾದ ಸಿದ್ಧಾಂತವನ್ನು ಇಟ್ಕೊಂಡಿರ್ತಾರಲ್ಲ, ಅವ್ರೇನು ಹೇಳ್ತಾರೆ, ಬ್ರಹ್ಮನ್ ಪರಮಾತ್ಮನು ಅಂದರೆ ಆ ಭಗವಂತ ರೂಪಧಾರಣೆ ಮಾಡಬೇಕಾದ್ರೆ ತನ್ನ ರೂಪವನ್ನು ಮಾಯೆಯಿಂದ ಸ್ವೀಕಾರ ಮಾಡಿರ್ತಾನೆ ಅಂತ ಹೇಳ್ತಾರೆ. ಆದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮಾಯೆ ಅನ್ನೋದು ಬದ್ಧಾತ್ಮರಿಗಿಂತ ಮೇಲ್ಪಟ್ಟದವಳಾಗಿದ್ರು ಅಂದರೆ ಅವಳು ಹೇಳಿದಾಗೆ ಬದ್ಧಾತ್ಮರು ಕೇಳಲೇಬೇಕು, ಆಯ್ತಾ. ಆದರೆ ಅವಳು ಭಗವಂತನಿಗಿಂತ ಮೇಲಧಿಕಾರಿ ಅಲ್ಲ, ಭಗವಂತನಿಗೆ ಅವಳು ಅಧಿಕಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ಅವಳು ಅವನ ಸೇವಕಿಯಾಗಿ ಕೆಲಸ ಮಾಡುವಂಥವಳು, ಆದರೆ ನಮಗೆ ಅವಳು ಮೇಲಧಿಕಾರಿನೇ. ಆ ರೀತಿ ನಾವು ಅರ್ಥ ಮಾಡ್ಕೋಬೇಕು. ಭಗವದ್ಗೀತೆಯಲ್ಲಿ ದೃಢಪಟ್ಟಿರುವಂತೆ ಅವಳು ದೇವೋತ್ತಮ ಪರಮಪುರುಷನ ಅಂಕೆಯಲ್ಲಿದ್ದಾಳೆ. ಮಾಯೆಯು ಅವನ ಮೇಲ್ವಿಚಾರಣೆಗೆ ಒಳಪಟ್ಟಿದ್ದಾಳೆ. ಮಾಯೆಯು ಭಗವಂತನನ್ನು ಗೆಲ್ಲಲಾರಳು. ಜೀವಿಯು ಪರಮಸತ್ಯನೆಂದೂ ಆದರೆ ಮಾಯೆಯಿಂದ ಸುತ್ತುವರಿಯುವನೆಂದೂ ಹೇಳುವ ಮಾಯಾವಾದಿಗಳ ಸಿದ್ಧಾಂತವು ನಿರರ್ಥಕವಾಗಿದೆ. ಏಕೆಂದರೆ ಪರಮಾತ್ಮನನ್ನು ಆವರಿಸುವಷ್ಟು ಮಾಯೆಯು ಶ್ರೇಷ್ಠಳಲ್ಲ. ಅವಳು ತನ್ನ ಆವರಣ ಸಾಮರ್ಥ್ಯವನ್ನು ಬ್ರಹ್ಮನ ವಿಭಿನ್ನಾಂಶದ ಮೇಲೆ ಪ್ರಯೋಗಿಸಬಹುದೇ ಹೊರತು ಪರಬ್ರಹ್ಮನ ಮೇಲಲ್ಲ. ಏನು ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾರೆ, ಆ ಮಾಯೆ ಅನ್ನೋಳು ಭಗವಂತನ ಅಂಕೆಯಲ್ಲಿರ್ತಾಳೆ. ಅಂದರೆ ಭಗವಂತ ಏನು ಹೇಳ್ತಾನೋ ಅದನ್ನು ಮಾಡ್ಕೊಂಡು ಇರುವಂಥವಳು, ಅವನ ಒಂದು ಕಂಟ್ರೋಲಲ್ಲಿ ಅವಳಿರ್ತಾಳೆ. ಮಾಯೆ ಅವನ ಮೇಲ್ವಿಚಾರಣೆಗೆ ಒಳಪಟ್ಟಿದ್ದಾಳೆ. ಅವನು ಏನು ಹೇಳಿದ್ರು ಅವಳು ಕೇಳಬೇಕಷ್ಟೇ. ಮಾಯೆ ಭಗವಂತನನ್ನು ಗೆಲ್ಲೋದಕ್ಕೆ ಯಾವತ್ತೂ ಸಾಧ್ಯ ಇಲ್ಲ. ಅವಳು ಬದ್ಧ ಜೀವಿಗಳ ಮೇಲೆ ತನ್ನ ಒಂದು ಪವರ್ ತೋರಿಸ್ತಾಳೆ, ಅವರನ್ನೆಲ್ಲ ಆಟ ಆಡಿಸ್ತಾಳೆ, ಎಲ್ಲ ಮಾಡ್ತಾಳೆ. ಆದರೆ ಭಗವಂತನ ಮುಂದೆ ಅವಳದೇನು ನಡೆಯೋದಿಲ್ಲ. ಭಗವಂತ ಹೇಗೆ ಹೇಳ್ತಾನೋ ಹಾಗೆ ಅವಳು ಕೇಳ್ತಾಳೆ. ಜೀವಿ ಅನ್ನೋನು ಪರಮಸತ್ಯ, ಆದರೆ ಮಾಯೆಯಿಂದ ಸುತ್ತುವರೆದಿದ್ದಾನೆ ಅಂತ ಹೇಳುವಂಥ ಮಾಯಾವಾದಿಗಳ ಸಿದ್ಧಾಂತ ಇದೆಯಲ್ಲ, ಅದು ನಿರರ್ಥಕ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಆ ಮಾಯೆ ಅನ್ನೋಳು ಭಗವಂತನನ್ನು ಆವರಿಸುವಷ್ಟು ಅವಳು ಶ್ರೇಷ್ಠಳಲ್ಲ. ಅವಳು ತನ್ನ ಆವರಣದ ಸಾಮರ್ಥ್ಯವನ್ನು ಯಾರ ಮೇಲೆ ತೋರಿಸ್ಬೋದು, ಆ ಭಗವಂತನ ವಿಭಿನ್ನ ಅಂಶಗಳಾಗಿರುವಂಥ ನಮ್ಮ ಮೇಲೆ ಪ್ರಯೋಗಿಸ್ಬೋದೇ ಹೊರತು ಪರಬ್ರಹ್ಮನ ಮೇಲಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅಂದರೆ ಭಗವಂತ ಮಾಯೆಗೆ ಒಳಪಡೋದಿಲ್ಲ. ಅವನೇನಾದರೂ ಅವತಾರಗಳನ್ನು ತಗೊಂಡು ಬಂದರೆ, ಅವನು ಯಾವುದೇ ರೂಪದಲ್ಲಿ ಬಂದರೂ ಕೂಡ ಅದು ತನ್ನ ಸ್ವಂತ ಇಚ್ಛೆಯಿಂದ ಆ ರೂಪವನ್ನು ಅವನು ಅಂತರಂಗ ಶಕ್ತಿಯಿಂದ ತಗೊಂಡು ಬರ್ತಾನೆ. ಅದೇ ಬದ್ಧಾತ್ಮರಿಗೆ ಏನಾದರೂ ಯಾವುದಾದ್ರೂ ಒಂದು ರೂಪ ಸಿಕ್ಕಿದೆ ಅಂತಂದರೆ ಅಲ್ಲಿ ಅವರ ಒಂದು ಸ್ವಾತಂತ್ರ್ಯ ಇಲ್ಲ. ಅಲ್ಲಿ ಮೇಲಧಿಕಾರಿಗಳು ನಮಗೆ ನಮ್ಮ ಕರ್ಮಕ್ಕನುಸಾರವಾಗಿ ಯಾವ ದೇಹ ಕೊಡ್ತಾರೋ ಆ ದೇಹದಲ್ಲಿ ನಾವು ಇರಲೇಬೇಕಾಗತ್ತೆ. ಮತ್ತು ಬಹಿರಂಗ ಶಕ್ತಿಯಿಂದ ನಾವು ಬರುವಂಥದ್ದು, ಇದೆಲ್ಲ ಆಗುವಂಥದ್ದೆಲ್ಲ ಬಹಿರಂಗ ಶಕ್ತಿಯಿಂದ. ಆದರೆ ಆ ಬಹಿರಂಗ ಶಕ್ತಿ ನಮ್ಮ ಮೇಲೆ ಹಾವಿಯಾಗುತ್ತೆ, ನಮ್ಮನ್ನು ಹೇಗೆ ಬೇಕೋ ಹಾಗೆಲ್ಲನೂ ಆಟ ಕೂಡ ಆಡಿಸ್ತಾಳೆ. ಆದರೆ ನಮ್ಮನ್ನು ಆವರಿಸ್ಕೊಳ್ಬೋದೇ ಹೊರತು ಭಗವಂತನನ್ನು ಆವರಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವನು ಅವಳ ಒಡೆಯನಾಗಿರೋದ್ರಿಂದ, ಅವಳು ಆ ಭಗವಂತನ ಸೇವಕನಾಗಿರೋದ್ರಿಂದ ಭಗವಂತ ಏನು ಹೇಳ್ತಾನೋ ಅದನ್ನು ಕೇಳ್ಕೊಂಡು ಇರ್ತಾಳೆ ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೋಬೋದು. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.